ನಮಸ್ಕಾರ. ಇವತ್ತಿನ ಶುಭೋದಯಕ್ಕೆ ಸ್ವಾಗತ. ಇವತ್ತಿನ ಪದ್ಯ ಹೀಗಿದೆ. ಎದೆಗುಂದು ವೆಡೆಯಲ್ಲ ಶಿರವೆತ್ತಿ ದಿನನ ನೋಡು, ಕಡು ಕಷ್ಟ ಬಂದರೂ ಕೆಳಗಿಳಿಯುವನೆ ಅವನು. ಎದೆ ಎತ್ತಿ ಮುಂದೆ ನಡೆ, ಬಾಗದಿರು ಬೆದರಿಕೆಗೆ, ಮೆಟ್ಟಿಬಿಡು ಕಷ್ಟಗಳ ನೀನವನ ಬಿಂಬ. ಧೈರ್ಯವಾಗಿರಬೇಕು, ಬದುಕಿನಲ್ಲಿ ಮುನ್ನಡಿಬೇಕು ಅಂತಕ್ಕಂಥ ತತ್ವವನ್ನು ರವಿಯ ರೂಪದಲ್ಲಿ ಅಥವಾ ರವಿಯನ್ನು ಒಂದು ಉಪಮೆಯಾಗಿಟ್ಕೊಂಡು ಹೇಳ್ತಾ ಇರ್ತಕ್ಕಂಥ ಪದ್ಯ. ಎದೆಗುಂದು ವೆಡೆಯಲ್ಲ ಶಿರವೆತ್ತಿ ದಿನನ ನೋಡು. ಯಾವಾಗ ಎದೆಗುಂದತ್ತೋ, ಧೈರ್ಯ ಕಡಿಮೆ ಆಗುತ್ತೋ, ಅಥವಾ ಬದುಕಿನಲ್ಲಿ ಬೇಸರ ಖಿನ್ನತೆ ಮೂಡುತ್ತೋ, ಆಗ ಶಿರವೆತ್ತಿ ದಿನನ ನೋಡು. ಆಗ ಕತ್ತೆತ್ತಿ ಸೂರ್ಯನ ನೋಡಬೇಕಂತೆ. ಕಡು ಕಷ್ಟ ಬಂದರೂ, ಎಷ್ಟೇ ಕಷ್ಟ ಬಂದರೆ, ಕಡು ಕಷ್ಟ ಬಂದರೂ ಕೆಳಗಿಳಿಯುವನೇ ಅವನು. ಅವನಿಗೇನು ಕಡಿಮೆ ಕಷ್ಟ ಬರುತ್ತಾ ಸೂರ್ಯನಿಗೆ? ಮೋಡ ಅಡ್ಡ ಬರುತ್ತೆ, ಮಳೆಗಾಲದಂತೂ ದಿನಗಟ್ಟಲೆ ಅವನಿಗೆ ಗೃಹ ಬಂಧನ, ಆಮೇಲೆ ಅವನಿಗೆ ರಾಹುಕೇತುಗಳ ಒಂದು ಗ್ರಹಣದ ಕಾಟ, ಎರಡ. ಸೂರ್ಯನಿಗೇನು ಕಡಿಮೆ ತೊಂದರೆಗಳಿಲ್ಲ. ಮತ್ತು ಇಡೀ ಅವನು ಕತ್ತಲಿನಲ್ಲೇ ಸದಾ ಪ್ರಯಾಣ ಮಾಡ್ತಾನೆ, ಬೇರೆಯವ್ರಿಗೆ ಬೆಳಕು ಕೊಡ್ತಾ ಇರ್ತಾನೆ. ಅವನು ಇರೋದೇ ವ್ಯೋಮಾಕಾಶದಲ್ಲಿ. ಅಲ್ಲಿ ನಮಗೂ ಸೂರ್ಯನಿಗೂ ನಡುವೆ ಅಂತರದಲ್ಲಿ ಭಾಳ ಕತ್ತಲಿದೆ. ಹೀಗಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಇಲ್ಲಿ ಕವಿಯ ಮೂಲಕ ಅಂತಂದರೆ, ಕಡು ಕಷ್ಟ ಬಂದರೂ ಕೆಳಗಿಳಿಯುವನೇ ಅವನು. ಮೋಡ ಬಂದ್ಬಿಡ್ತು ಅಂಥೇಳಿ ಅವನೇನಾರು ಕೆಳಗಿಳಿದ್ಬಿಡ್ತಾನ? ಇಲ್ಲ, ಅಲ್ಲೇ ಇರ್ತಾನೆ. ಎದೆ ಎತ್ತಿ ಮುಂದೆ ನಡೆ, ಎದೆ ಎತ್ತಿ ಮುಂದೆ ನಡೆ. ಅವನೇನು ಬಗ್ಗೋದಿಲ್ಲ. ಅವನು ಎದೆ ಎತ್ತಿ ಮುಂದೆ ನಡೆ. ಎಷ್ಟೇ ಕಷ್ಟ ಬರಲಿ, ಮಳೆ ಬರಲಿ, ಚಳಿ ಆಗಲಿ, ಯಾವುದೇ ಋತುಮಾನವಿರಲಿ, ಅವನ ನಡಿಗೆ, ಅವನ ಪಥ, ಅವನ ದಾರಿ ಅವನಿಗೆ. ಹೀಗಾಗಿ ಎದೆ ಎತ್ತಿ ಮುಂದೆ ನಡೆ ಅನ್ನುವಾಗ ನಮಗೂ ಅಷ್ಟೇ, ಕಷ್ಟ ಬಂತು ಅಂತ ಕುಗ್ಗೋಗಬೇಡಿ ಅಂತ. ಕೆಳಗಿಳಿಯುವನೇ ಅವನು. ಅವನೇನು ರವಿಯನ್ನು ಯಾವತ್ತೂ ಕೆಳಗಿಳಿದಿದ್ದು ನೋಡಿಲ್ಲ ನಾವು. ಅರ್ಥ ಆಯ್ತಾ? ಅವನು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾನೆ, ಆಕಾಶದಲ್ಲಿ ಹತ್ತದಾಗ ಇಳಿದಾಗ ಕಾಣುತ್ತೆ ಹೊರತು ಅವನೇನು ಎಲ್ಲೂ ಪೂರ್ತಿ ಕುಸಿದು ಬೀಳೋದು, ತುಂಬ ದುಃಖಿತನಾಗೋದು, ಆ ಥರದ್ದೇನು ನಮಗೆ ಪ್ರಸಂಗ ಕಾಣೋದೇ ಇಲ್ಲ. ಎದೆ ಎತ್ತಿ ಮುಂದೆ ನಡೆ, ಬಾಗದಿರು ಬೆದರಿಕೆಗೆ. ಯಾವುದೇ ಹೆದರಿಕೆಗೆ, ಬೆದರಿಕೆಗೆ ಬಾಗದಿರು. ಜೀವನದ ಕಷ್ಟ ನಷ್ಟಗಳಿಗೆ ಹೆದರ್ಕೋಬೇಡ ಅಂತ. ಮೆಟ್ಟಿಬಿಡು ಕಷ್ಟಗಳ, ಮೆಟ್ಟಿಬಿಡು ಕಷ್ಟಗಳ. ಅವನು ಕಷ್ಟಗಳು ಏನು ಬಂದರೂ ಅದನ್ನು ತುಳಿದು ಅಥವಾ ಅದನ್ನು ದಾಟಿಕೊಂಡು ಮುಂದೆ ಸಾಗಬೇಕು. ಯಾಕೆ ಇದೆಲ್ಲ ನಾವು ಈ ಗುಣಗಳನ್ನು ನಾವು ಆರೋಪಿಸ್ಕೊಳ್ಬೇಕು ಅಂತ ಕವಿ ಕೊನೆಯಲ್ಲಿ ಒಂದು ಸಾಲಿನಲ್ಲಿ ಹೇಳ್ತಾನೆ. ನೀನವನ ಬಿಂಬ, ನೀನು ಅವನ ಬಿಂಬ, ಅವನ ಪ್ರತಿರೂಪ, ಅವನ ಪ್ರತಿನಿಧಿ. ಹೀಗಾಗಿ ನೀನು ರವಿಯಂತೆಯೇ ಎತ್ತರದಲ್ಲಿ ಬಾಗದೆ, ಹೆದರದೆ, ಕೆಳಗಿಳಿಯದೆ ಬಾಳು ಅನ್ನುವುದು ಇವತ್ತಿನ ಶುಭೋದಯ ತತ್ವ. ನಮಸ್ಕಾರ.